ನಮಸ್ಕಾರ, ನಾನು ಕಿರಣ್. ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು, CN ರಸ್ತೆ, ಭದ್ರಾವತಿ. ನಾವೀಗ ಲೇ ಲಡಾಖ್ ಪ್ರವಾಸದಲ್ಲಿರುವಂತಹ ಸಂದರ್ಭದಲ್ಲಿ ನುಬ್ರಾ ವ್ಯಾಲಿ ಬಳಿ ಇರುವಂತಹ ದೀಕ್ಷಿತ್ ಮೊನಾಸ್ಟ್ರಿ ಅನ್ನೋ ಒಂದು ಪ್ರದೇಶದಲ್ಲಿದ್ದೀವಿ. ಇದು ಬೌದ್ಧ ಧರ್ಮದ ದೇವಾಲಯ. ಈ ದೇವಾಲಯದ ಬಳಿ ನಾವು ಬಂದಿದ್ದೀವಿ. ಇದು ಸುಮಾರು ಒಂದು ಬೆಟ್ಟದ ಮೇಲಿದೆ. ಈ ಗಾಡಿಗಳು ಇಲ್ಲಿವರೆಗೂ ಬರುತ್ತೆ, ಸ್ವಲ್ಪ ದೂರ ನಡ್ಕೊಂಡು ಬರಬೇಕಾಗತ್ತೆ. ಈ ದೇವಸ್ಥಾನದ ಒಂದು ವಿಗ್ರಹವನ್ನು, ಅವರು ಬೌದ್ಧ ಧರ್ಮದ ವಿಗ್ರಹವನ್ನು ಅವರು ಕಟ್ಟಿದ್ದಾರೆ. ತುಂಬ ದೊಡ್ಡದಾಗಿದೆ. ಅದನ್ನೇ ನಾನು ವಿಡಿಯೋ ಚಿತ್ರೀಕರಣದಲ್ಲಿ ತೋರಿಸ್ತಾ ಇದ್ದೇನೆ. ಅದ್ರ ಜೊತೆಯಲ್ಲಿ ಇಲ್ಲಿ ನಮ್ಮ ಪ್ರವಾಸಿಗರು ಬಂದಿರೋವಂಥವ್ರು ಫೋಟೋ ಸೆಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಗಳು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಫೋಟೋಸ್ ತಗೊಳ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ಇವ್ರು ಯಾವುದೇ ದೇವಸ್ಥಾನ ಬೌದ್ಧದಲ್ಲಿ ನೀವು ಲೇ ಲಡಾಖಿಗೆ ಬಂದರೆ ಇಲ್ಲಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇವ್ರು ಬೌದ್ಧ ಧರ್ಮಗಳೆಲ್ಲವೂ ಒಂದು ಬೆಟ್ಟದ ಮೇಲೆ ಕಟ್ಕೊಂಡ್ಬಿಟ್ಟಿದ್ದಾರೆ ದೇವಸ್ಥಾನಗಳು. ಶಾಂತಿ ಸ್ತೂಪ ಆಗಲಿ, ದೀಕ್ಷಿತ್ ಮೊನಾಸ್ಟ್ರಿ ಆಗಲಿ, ಮತ್ತೊಂದು ಈಗ ನೋಡಿ ಇಲ್ಲೊಂದು ಮೊನಾಸ್ಟ್ರಿ ಇದೆ. ಇದು ಸಹ ಒಂದು ಬೆಟ್ಟದ ಮೇಲೇ ಮ್ಯಾಕ್ಸಿಮಮ್ ಎಲ್ಲ ಬೆಟ್ಟಗಳಿದಾವೆ. ಲೇ ಲಡಾಖ್ ಅನ್ನೋ ಪ್ರದೇಶ ಮಾತ್ರ ಪ್ರಾಕೃತಿಕ ಸೌಂದರ್ಯದಿಂದ ತುಂಬಿರುವಂತಹ ಸ್ಥಳ. ಇಲ್ಲೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನೀವು ಕಾಶ್ಮೀರಿಗೆ ಹೋದರೆ ಬರೀ ಕಾಶ್ಮೀರಲ್ಲಿ ನಿಮಗೆ ಸ್ನೋ ಸಿಗ್ತದೆ. ಆದರೆ ಲೇ ಲಡಾಖ್ನಲ್ಲಿ ಆ ಥರ ಅಲ್ಲ. ರಾಜಸ್ಥಾನ ಅನುಭವವೂ ಆಗ್ತದೆ, ಕಾಶ್ಮೀರದ ರೀತಿ ಸ್ನೋಫಾಲು ಸಿಗ್ತದೆ. ದೇಶದ ಹೈಯೆಸ್ಟ್ ಎತ್ತರದ ಪ್ರದೇಶಕ್ಕೂ ನಾವು ವೀಕ್ಷಣೆಯನ್ನು ಮಾಡ್ತೇವೆ. ತುಂಬ ಅದ್ಭುತವಾಗಿರುವಂತಹ ಸ್ಥಳ ಅಂತ ಹೇಳ್ಬೋದು. ಪ್ರಕೃತಿ ಸೌಂದರ್ಯ ತುಂಬಿ ತುಳುಕ್ತಾ ಇರೋ ಸ್ಥಳ. ನಾವಿಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನದ ಬಾರ್ಡ್ರನ್ನೂ ಸಹ ನಾವು ನೋಡ್ತೀವಿ. ಇನ್ನು ಇಲ್ಲಿ ನಮ್ಮ ಪ್ರವಾಸಿಗರನ್ನು ನೀವು ಕಾಣ್ಬೋದು. ಎಲ್ಲರೂ ಸಹ ವಿಡಿಯೋ ಚಿತ್ರೀಕರಣ, ಈಗ ಗ್ರೂಪ್ ಫೋಟೋಗೆ ನಿರತರಾಗಿದ್ದಾರೆ. ಬಟ್ ಓವರಾಲ್ ಈ ಪ್ರವಾಸ ತುಂಬ ಅದ್ಭುತವಾಗಿದೆ, ಸಂತೋಷವಾಗಿದೆ ಅಂತ ಹೇಳ್ಬೋದು. ಅನುಭವ ಚೆನ್ನಾಗಿದೆ. ಪ್ಯಾಂಗಾಂಗ್ ಲೇಕು, ಈಗ ನಾವು ಇಲ್ಲಿಂದ ಪ್ಯಾಂಗಾಂಗ್ ಲೇಕ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಪ್ಯಾಂಗಾಂಗ್ ಲೇಕಿನ ವಿಶೇಷ ಏನು ಅಂತ ಹೇಳಿದ್ರೆ, ಇದನ್ನು ನೀವು ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಇಡೀ ಪ್ಯಾಂಗಾಂಗ್ ಲೇಕ್ನಲ್ಲಿ ಎಲ್ಲೂ ಸಹ ಇವತ್ತಿಗೂ ಕರೆಂಟ್ ಸಪ್ಲೈ ಇಲ್ಲ, ಪವರ್ ಸಪ್ಲೈ ಇಲ್ಲ. ಅವರು ಜನ್ರೇಟ್ರಲ್ಲಿ ಒಂದು 3 ಅವರ್ಸ್ ನಾವು ಊಟ ಮಾಡೋವರೆಗೂ ಜನ್ರೇಟ್ರ್ ಆನ್ ಮಾಡಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಆಮೇಲೆ ನಾವೆಲ್ಲ ಮಲ್ಗೋ ಟೈಮ್ನಲ್ಲಿ ಜನ್ರೇಟ್ರ್ ಆಫ್ ಮಾಡಿಬಿಟ್ರೆ ಮತ್ತೆ ವಾಪಸ್ ನಾಳೆ ಬೆಳಗ್ಗೆನೇ ನಿಮಗೆ ಜನ್ರೇಟ್ರ್ ಅವರು ಅವಶ್ಯಕತೆ ಇದ್ದರೆ ಆನ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಇದು ನೀವು ಎಲ್ಲರೂ ತಿಳ್ಕೊಬೇಕಾದಂಥ ವಿಚಾರಗಳು. ಅದ್ಭುತವಾದಂತಹ ದೃಶ್ಯಾವಳಿಗಳೊಂದಿಗೆ ದೀಕ್ಷಿತ್ ಮೊನಾಸ್ಟ್ರಿಯಿಂದ ಈ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾ ಇದ್ದೇನೆ. ನಮ್ಮ ಪ್ರವಾಸಿಗರು ಯಾವ ರೀತಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋ ಚಿತ್ರೀಕರಣದಲ್ಲಿ ತೋರ್ಸೋಕ್ಕೆ ಸಂತೋಷ ಆಗುತ್ತೆ. ಈಗ ಯಾವುದೇ ಟ್ರಾವೆಲ್ಸ್ ಆಗಲಿ, ನಾವೀಗ ನಮ್ಮ ಪ್ರವಾಸಿಗರು ಸಂತೋಷ ಪಟ್ಟರೆ ನಮಗೋದು ಸಂತೋಷ. ಅಪ್ಪ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ನಡೀತಾ ಇದೆ ಟೂರು ಅಂತೇಳಿ. ಅದ್ಭುತವಾಗಿರುವಂತಹ ದೃಶ್ಯಾವಳಿಗಳೊಂದಿಗೆ ಈ ವಿಡಿಯೋ ಚಿತ್ರೀಕರಣವನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ, ನಾನು ಕಿರಣ್, ಸ್ವರ್ಣ ಟ್ರಾವೆಲ್ಸ್, ಮಲ್ಲೇಶ್ವರಂ, ಬೆಂಗಳೂರು. ಈ ವಿಡಿಯೋ ಚಿತ್ರೀಕರಣ ಲೇ ಲಡಾಖ್ ಪ್ರವಾಸದ ನುಬ್ರಾ ವ್ಯಾಲಿಯಿಂದ ಮಾಡ್ತಾ ಇರೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ನಮಸ್ಕಾರ.